ನಾವು ಇಷ್ಟು ದಿನ ಸುಮ್ಮನೆ ಇದ್ದಿದ್ದೆ ತಪ್ಪು. ಇನ್ನು ಮುಂದೆ ನೋಡಿ ಐತೆ ಮಾರಿ ಹಬ್ಬ. ಸಚಿವ ಜಮೀರ್ ಅಹ್ಮದ್ ಸ್ಫೋಟಕ ಹೇಳಿಕೆ. ಬಿಜೆಪಿ ಅವಧಿಯ ಹಗರಣವನ್ನೆಲ್ಲ ಬಿಚ್ಚಿಡ್ತೀವಿ, ಒಂದೊಂದಾಗಿ ಎಲ್ಲವನ್ನ ತೆಗೆಯುತ್ತೇವೆ. ಕಾಂಗ್ರೆಸ್ ಪ್ಲಾನ್ ರಿವೀಲ್ ಮಾಡಿದ ಜಮೀರ್ ಅಹ್ಮದ್. ತಂತ್ರದ ಭಾಗವಾಗಿಯೇ ಕೋವಿಡ್ ಮಧ್ಯಂತರ ವರದಿ ಸ್ವೀಕಾರ ಮಾಡಿರೋ ಸಿದ್ದರಾಮಯ್ಯ. ಬಿಜೆಪಿ ಕಾಲದಲ್ಲಿ ನಡೆದಿರುವ ಕೋವಿಡ್ ಹಗರಣ. ಜಮೀರ್ ಹೇಳಿಕೆ ಪ್ರಕಾರ ಮತ್ತಷ್ಟು ಹಗರಣಗಳು ಬಯಲಿಗೆ. ಜಿದ್ದಿಗೆ ಬಿದ್ದ ಕಾಂಗ್ರೆಸ್ ಬಿಜೆಪಿಯಿಂದ ಸೇಡಿನ ರಾಜಕೀಯ. ಕಾಂಗ್ರೆಸ್ ಶಾಸಕ ಜಮೀರ್ ಅಹ್ಮದ್ ಸ್ಫೋಟಕ ಹೇಳಿಕೆ ನೀಡುವ ಮೂಲಕ ಬಿಜೆಪಿ ವಿರುದ್ಧ ಗುಡುಗಿದ್ದಾರೆ. ನಾವು ಇಷ್ಟು ದಿನ ಸುಮ್ಮನೆ ಇದ್ದಿದ್ದೇ ತಪ್ಪಾಗಿದೆ, ಇನ್ಮುಂದೆ ಐತೆ ನೋಡಿ ಮಾರಿ ಹಬ್ಬ ಎಂದಿದ್ದಾರೆ. ಸಚಿವ ಜಮೀರ್ ಅಹ್ಮದ್ ಸ್ಫೋಟಕ ಹೇಳಿಕೆ ನೀಡಿದ್ದು ಬಿಜೆಪಿ ಅವಧಿಯ ಹಗರಣವನ್ನೆಲ್ಲ ಬಿಚ್ಚಿಡ್ತೀವಿ ಎಂದಿದ್ದಾರೆ. ಒಂದೊಂದಾಗಿ ಎಲ್ಲವನ್ನು ತೆಗೆಯುತ್ತೇವೆ. ಕಾಂಗ್ರೆಸ್ ಪ್ಲಾನ್ ರಿವೀಲ್ ಮಾಡಿದ ಜಮೀರ್ ಅಹ್ಮದ್. ಕೋವಿಡ್ ಮಧ್ಯಂತರ ವರದಿಯೇ ತಂತ್ರದ ಭಾಗವಾಗಿದೆ. ಮಧ್ಯಂತರ ವರದಿ ಸ್ವೀಕಾರ ಮಾಡಿರೋ ಸಿದ್ದರಾಮಯ್ಯ. ಕೋವಿಡ್ ಹಗರಣವು ಬಿಜೆಪಿ ಕಾಲದಲ್ಲಿ ನಡೆದಿದ್ದು, ಜಮೀರ್ ಹೇಳಿಕೆ ಪ್ರಕಾರ ಮತ್ತಷ್ಟು ಹಗರಣಗಳು ಬಯಲಿಗೆ. ಜಿದ್ದಿಗೆ ಬಿದ್ದ ಕಾಂಗ್ರೆಸ್ ಬಿಜೆಪಿಯಿಂದ ಸೇಡಿನ ರಾಜಕೀಯ ನಡೆಯುತ್ತಿದೆಯೇ ಹೇಗೆ? ಒಂದೊಂದು ಹಗರಣ ಇಲ್ಲ. ನಾವು ಇಷ್ಟು ದಿನ ಸುಮ್ ಕೂತಿದ್ದ ತಪ್ಪು. ಒಂದೊಂದು ಹಗರಣ ಇಲ್ಲ, ಬಹಳ ಹಗರಣಗಳು ಇದೆ, ಎಲ್ಲ ತೆಗಿತೀವಿ ಆಚೆ. ಈಗ ಅವರು ದ್ವೇಷ ರಾಜಕಾರಣಕ್ಕೆ ಮುಂದಾಗ್ತೀರಾ ನೀವು? ದೇಶ ರಾಜಕಾರಣ ಅವ್ರು ಮಾಡಿರೋದ್ರಿ, ಅವ್ರು ಅನುಭವಿಸ್. ಈಗ ಉಪ್ಪು ತಿನ್ನೋ ನೀರು ಕುಡಿಲೇಬೇಕು ತಾನೆ. ಇದು ಸಿದ್ದರಾಮಯ್ಯ ಏನೂ ಇಲ್ಲ ಅಂದರೆ ಸಿದ್ದರಾಮಯ್ಯ ಆರೋಪ ಹೊರಿಸ್ತಾ ಇದ್ದೀರಾ. ಆಮೇಲೆ ಮಾಧ್ಯಮದಲ್ಲಿ ಸಿದ್ದರಾಮಯ್ಯ ಭಯ ಬಿಟ್ಬಿಟ್ಟಿರೋ, ಆ ಭಯ ಬೀಳೋದು ಹೋಗ್ತೀರಾ ಸಿದ್ದರಾಮಯ್ಯ? ಒಂಥರ ಟಗರ್ ಇದ್ದಂಗ್ರಿ, ಅದು ಅಂತ ಹೊಡ್ತದೆ.